ಹೀಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತಲ್ಲ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶದ ಮಾತುಗಳನ್ನಾಡಿದ್ರು. ಎಸ್ಐಆರ್ ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಕೈಸಾರಥಿ ಹೇಳಿರೋದು, ನೂತನ ಕೈಸಾರಥಿ ಬಿಕೆ ಹರಿಪ್ರಸಾದ್ ಹೇಳಿರೋ ಮಾತಿಗೆ ಎಸ್ಐಆರ್ ಅನ್ನೋದು ಎರಡನೇ ಸ್ವಾತಂತ್ರ್ಯ ಹೋರಾಟ, ಮತದಾರರ ಹೆಸರು ಕೈ ಬಿಡೋದಕ್ಕೆ ಬಿಡಬೇಡಿ ಅಂತ ಹರಿಪ್ರಸಾದ್ ಹೇಳ್ತಾ ಇರೋದು. ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಯಾವುದೇ ಅಭ್ಯಂತರ ಇಲ್ಲ. ಕೇಂದ್ರದಿಂದ ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಇದನ್ನ ನಾವು ಎಸ್ಐಆರ್ ವಿರುದ್ಧದ ಹೋರಾಟ ಅನ್ನೋದಕ್ಕಿಂತ ಮತ್ತೊಂದು ಸ್ವಾತಂತ್ರ್ಯದ ಹೋರಾಟ ಅಂತ ಕರೆಯೋಣ. ಜಾತಿ ಆಧಾರದ ಮೇಲೆ ಮತಗಳನ್ನ ತೆಗೆದುಹಾಕುವ ಯತ್ನಕ್ಕೆ ನಮ್ಮ ವಿರೋಧ ಇರುತ್ತೆ ಅಂತ ಮೈಸೂರಿನಲ್ಲಿ ನಡೆದ ಎಸ್ಐಆರ್ ಸಮಾವೇಶದಲ್ಲಿ ಬಿಕೆ ಹರಿಪ್ರಸಾದ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನಾವ್ಯಾರೂ ಸಹ ಭಯೋತ್ಪಾದಕರಲ್ಲ. ನಾವೆಲ್ಲರೂ ಸಹ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ವರ್ಷಕ್ಕೆ ಒಂದು ಸಾರಿ ನಾವೊಂದು ಮತ ಚಲಾವಣೆ ಮಾಡ್ತಕ್ಕಂಥದ್ದೇ. ಅದೇ ನಮ್ಗೆ AK-47, ಅದೇ ಫೈಟರ್ ಪ್ಲೇನ್, ಅದೇ ಬಾಂಬ್. ಅದರಿಂದನೇ ನಾವೆಲ್ಲರೂ ಸಹ ಸರ್ಕಾರವನ್ನ ನೆಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಈ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಈ ಒಂದು ಅಸ್ತ್ರವನ್ನ ನಾವು ಉಳಿಸ್ಕೊಳ್ಳಿಕ್ಕೋಸ್ಕರ ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಮಾಡಿದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಕುತಂತ್ರದಿಂದ, ಷಡ್ಯಂತ್ರದಿಂದ ಪ್ರಜಾಪ್ರಭುತ್ವವನ್ನ ಮುಸ್ಲಿಂ ಹೊಡಿದ್ದಾರೆ, ಬುಡಮೇಲು ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರದಿಂದ ಇರಬೇಕು. ಆದ್ರಿಂದ ನಾವೆಲ್ಲರೂ ಸಹ ಈ ಒಂದು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕೋಸ್ಕರ ನಾನು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಸಹ ವಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಯಾಕಂದ್ರೆ ನಾವ್ಯಾರೂ ಸಹ ಮೈಸೂರಿನಲ್ಲಿ ನಡೆದಂತಹ ಎಸ್ಐಆರ್ ಸಮಾವೇಶದಲ್ಲಿ ಬಿಕೆ ಹರಿಪ್ರಸಾದ್ ನೂತನ ಕೆಪಿಸಿಸಿ ಸಾರಥಿ ಮಾತನಾಡಿದ್ರು. ಏನಂತ, ಎರಡೂ ಕಡೆ ಮತ ಹೊಂದಿರೋರು ಹಾಗೂ ದೇಶದಲ್ಲಿ ಇಲ್ಲದವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಬೇಕಾದರೆ ತೆಗೆದಾಕ್ಲಿ, ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಹೆಸರಲ್ಲಿ ತಮಗೆ ಯಾರ್ಯಾರು ಬೇಡವೋ ಅವರಗಳ ಹೆಸರುಗಳನ್ನ ಕೈ ಬಿಡೋ ಕೆಲಸ ನಡೀಬಾರ್ದು ಅನ್ನೋದೇ ನಮ್ಮ ಆಗ್ರಹ ಅಂತಂದ್ರು. ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಈಗ ಆಲ್ರೆಡಿ ವಿಸ್ತೃತವಾಗಿ ವಿವರಣೆಯನ್ನು ಕೊಟ್ಟರು. ಧರ್ಮಾಧಾರಿತ ರಾಜಕಾರಣಕ್ಕೆ ಕಾಂಗ್ರೆಸ್ ವಿರೋಧ ಇದೆ. ದೇಶ ಮಹಾತ್ಮ ಗಾಂಧೀಜಿ ಅವರ ಸಿದ್ಧಾಂತಗಳ ಆಧಾರದ ಮೇಲೆ ಸಾಗಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿದರು. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಎಸ್ಐಆರ್ ಅನ್ನ ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಬಣ್ಣಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಇದು ಎಸ್ಐಆರ್ ವಿರುದ್ಧದ ಹೋರಾಟ ಅಂತಾನೋ ಅಥವಾ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಹೆಸರಿಡೋದು ಬೇಡ, ಆದರೆ ನಾವಿದನ್ನ ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರೆಯೋಣ ಅಂತಂದ್ರು ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ನ ಕಾರ್ಯಕರ್ತರು ಯಾವುದೇ ಮತದಾರರ ಹೆಸರು ಮತಪಟ್ಟಿಯಿಂದ ಕೈ ಬಿಡಬಾರದು ಅನ್ನೋ ರೀತಿಯಾಗಿ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು. 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಜನರಿಗೆ ತಮ್ಮ ಇಚ್ಛೆಯ ಅಭ್ಯರ್ಥಿಯ ಆಯ್ಕೆ ಮಾಡೋ ಶಕ್ತಿ ಇದೆ, ಯೋಚನೆ ಮಾಡಿ ಅಂತಂದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಪುಟ್ಟಸ್ವಾಮಿ, ಈಗ ಒಂದ್ ಕಡೆ ಎಸ್ಐಆರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಎಸ್ಐಆರ್ ವಿರುದ್ಧದ ಒಂದು ಭಾಷಣ ಮಾಡಬೇಕಾದ್ರೆ ಹರಿಪ್ರಸಾದ್ ಅವರು ಹೇಳಿದ ಮಾತು, ಜೊತೆಗೆ ಕಾರ್ಯಕ್ರಮದ ನಂತರ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಅಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಮೈಸೂರಿಗೆ ಭೇಟಿ ಕೊಟ್ಟಿದ್ದರಿಂದಾಗಿ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ಬಾಡೂಟನೂ ಕೂಡ ಹಾಕಿಸಿದ್ದಾರೆ. ಯಾರ್ಯಾರು ಬಂದಿದ್ರು ಈ ಪ್ರೋಗ್ರಾಮ್ಗೆ, ಈ ಎಲ್ಲ ಎರಡೂ ವಿಚಾರ ಕುರಿತಂತ ಅಪ್ಡೇಟ್ ಕೊಡೋದಾದ್ರೆ? ಶರತ್, ಏನು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಎಸ್ಐಆರ್ ಸಮಾವೇಶಕ್ಕೆ ಸುಮಾರು 5 ಜಿಲ್ಲೆಗಳಿಂದ ದಂಡಾಗಿ ಬಂದಂತಹ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಮೊದಲನೇದಾಗಿ ಏನು ಮೈಸೂರಿಗೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಶರತ್ ಏನು ಮಾಜಿ ಸಿಎಂ ಆದ ನಂತರ ನಂತರದ ದಿನಗಳಲ್ಲಿ ನಾವು ನಿನ್ನೆ ನೋಡಿದಾಗ ಸೊ ಅವರಿಗೆ ಅದ್ದೂರಿ ಸ್ವಾಗತವನ್ನ ನೀಡಲಾಯಿತು ಶರತ್. ಯಾಕೆ ಅಂತ ಹೇಳಿದ್ರೆ ಮೈಸೂರಿಗೆ ಮೊಟ್ಟ ಮೊದಲು ಮಾಜಿ ಸಿಎಂ ಆದ ನಂತರ ಬಂದಂತಹ ದಿನದಂದು ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೊಡುವುದರ ಮೂಲಕ ಅವರನ್ನ ಮೆರವಣಿಗೆ ಮೂಲಕ ಅವರನ್ನ ಕರೆದುಕೊಂಡು ಹೋಗಿ ಸಾವಿರಾರು ಗಟ್ಟಲೆ ಜನರ ಮುಂದೆ ಅವರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಲಾಯಿತು. ಅದಾದ ನಂತರ ನಿನ್ನೆ ಆ ಕಾರ್ಯಕ್ರಮ ಮುಗಿತು. ಇವತ್ತು ಅದೇ ಏನು ಮೈಸೂರಿಗೆ ಎಸ್ಐಆರ್ ಕಾರ್ಯಕ್ರಮಕ್ಕೆ ಬರುವಂತಹ ನಾಯಕರುಗಳಿಗೆ ಬಾಡೂಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಸಿದ್ದರಾಮಯ್ಯನವರ ಮನೆ ಮುಂದೆ ಏನು ಒಂಟಿಕೊಪ್ಪಲಿನಲ್ಲಿ ಮನೆ ಇದೆ, ಆ ಮನೆಯ ಒಂದು ಟಿಕೆ ಬಡಾವಣೆಯಲ್ಲಿ ಏನು ಮನೆ ಇದೆ ಆ ಮನೆಯಲ್ಲಿ ಬಾಡೂಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಆ ಬಾಡೂಟದಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಸಹಪಾಠಿಗಳೊಂದಿಗೆ ಕೂತು ಊಟವನ್ನು ಕೂಡ ಮಾಡಲಾಯಿತು. ಅದಾದ ನಂತರ ಎಸ್ಐಆರ್ ಸಮಾವೇಶಕ್ಕೆ ಬಂದಂತಹ ಸಿದ್ದರಾಮಯ್ಯನವರು
ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರು. 1950ರಲ್ಲಿ ಏನು ಸ್ವತಂತ್ರ ಬಂದ 50ರಲ್ಲಿ ಏನು ಚುನಾವಣೆಗೆ ಹೋಗ್ತೀವಿ, ಭಾರತ ದೇಶ ಚುನಾವಣೆಗೆ ಹೋಗ್ತದೆ, ಅಲ್ಲಿಂದನೂ ಕೂಡ ಏನು ಮತದಾನ ಪರಿಷ್ಕರಣೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾನೆ ಇದ್ದಾರೆ. ಸೊ ಆದ್ರೆ ಅವತ್ತು ಇದ್ದಂತಹ ಚುನಾವಣಾ ಆಯೋಗವೇ ಬೇರೆ, ಆದ್ರೆ ಇವತ್ತು ಇರ್ತಕ್ಕಂಥ ಚುನಾವಣಾ ಆಯೋಗನೇ ಬೇರೆ. ಹಾಗಾಗಿ ಏನು ನೆಲಘಟ್ಟದಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತಗಳು ಬೂತ್ ಮಟ್ಟದಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರುಗಳು ಈ ಒಂದು ತಿಂಗಳು ಏನು ಜೂನ್ 29ರಿಂದ ಸೊ ಜುಲೈ 30ರವರೆಗೂ ಕೂಡ ಒಂದು ಈ ದೇಶದ ಸೈನಿಕರಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಿಮಗೆ ಏನಾದ್ರೂ ಆ MP ಆಗ್ಬೇಕು ಅಥವಾ ಶಾಸಕರಾಗ್ಬೇಕು ಅಥವಾ ನಿಮ್ಮ ಗ್ರಾಮಗಳಲ್ಲಿ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳಾಗ್ಬೇಕು, ZP ಆಗ್ಬೇಕು, TP ಆಗ್ಬೇಕು ಅಂತ ಆಸೆಗೆ ಏನಾದ್ರೂ ನಿಮ್ಗೆ ಇದ್ರೆ ಸೈನಿಕರಾಗಿ ಕೆಲಸ ಮಾಡಿ ಯಾವುದೇ ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗೋದಕ್ಕೆ ಬಿಡಬಾರ್ದು. ಆ ರೀತಿ ಕೆಲಸವನ್ನ ನೀವು ಮಾಡಬೇಕು. SIR ತರ್ತಿರ್ತಕ್ಕಂಥ ಕಾರಣಕ್ಕಾಗಿ ನೀವು ಈ ಕೆಲಸವನ್ನ ಮಾಡ್ಬೇಕಾಗ್ತದೆ. ನೀವು SIR ಬಂದಿರ್ತಕ್ಕಂಥ ರಾಜ್ಯಗಳನ್ನ ಗಮನಿಸಿದ್ದೇ ಆದ್ರೆ ಸೊ ಆ ರಾಜ್ಯಗಳಲ್ಲಿ ನೋಡಿ ನೀವು ಅಲ್ಲಿ ಏನು ಸರ್ಕಾರಗಳಿತ್ತು ಆ ಸರ್ಕಾರಗಳನ್ನ ಬದಿಗೊತ್ತು ಬಿಜೆಪಿ ಸರ್ಕಾರ ಇವತ್ತು ಬಂದಿರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳ ಇರ್ಬೋದು, ಮಹಾರಾಷ್ಟ್ರ, ರಾಜಸ್ಥಾನ ಇರ್ಬೋದು, ಈ ತರದ ರಾಜ್ಯಗಳಲ್ಲಿ ಏನು SIR ಆದ ನಂತರ ಬಂದಂತ ಫಲಿತಾಂಶ ಬಿಜೆಪಿಗೆ ಹೆಚ್ಚಿನ ಒಲವನ್ನು ಕೊಟ್ಟಿರಲಾಗಿದೆ. ಇಲ್ಲಿ ಹೆಚ್ಚಾಗಿ ಮುಸ್ಲಿಮರು, ಹಿಂದುಳಿದ ವರ್ಗದವರು, ದೀನದಲಿತರನ್ನೇ ತೆಗೆಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿನ ಏನು ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಸೈನಿಕರಾಗಿ ಕೆಲಸ ಮಾಡಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು ಶರತ್. ಮತ್ತೊಂದು ಕಡೆ ಪುಟ್ಟಸ್ವಾಮಿ, ಈಗ KPCCಯ ನೂತನ ಸಾರಥಿಯಾಗಿ ಆಯ್ಕೆಯಾದ ನಂತರ ಮಾತನಾಡುವಂತ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತಾ ಇರೋ ಟೈಮ್ನಲ್ಲಿ ಹೇಳಿದ್ರು, ನಮ್ಮ ಮುಂದಿನ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನೇನು ಯೋಜನೆಗಳಿದಾವೆ ಅದನ್ನ ವಿರೋಧ ಮಾಡುದು ಅಂತ. ಅದರಲ್ಲಿ ಪ್ರಮುಖವಾಗಿದ್ದು ಈ SIR. ಸೊ ಈ SIR ಕಾರ್ಯಕ್ರಮವನ್ನ ಮೈಸೂರಲ್ಲಿ ಮಾಡಿದ್ದು ಇದು ಮೊದಲನೆಯ ಒಂದು ಸ್ಟೆಪ್ ಅಂತ ಹೇಳ್ಬೋದಾ BK ಹರಿಪ್ರಸಾದ್? ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋ ನಿರೀಕ್ಷೆ ಇದೆ ಅವರಿಗೆ? ಖಂಡಿತವಾಗಿ ಸರತ್. ಯಾಕೆಂತ ಹೇಳಿದ್ರೆ ಮೊಟ್ಟ ಮೊದಲು ಅಧ್ಯಕ್ಷ ಸ್ಥಾನವನ್ನ ಗದ್ದಿಗೆಯನ್ನ ಏರಿದ ನಂತರ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾದ್ರೆ ಹರಿಪ್ರಸಾದ್ ಅವರಂತರೂ ಕೂಡ ನೋಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ SIR ಕರ್ನಾಟಕ ರಾಜ್ಯದಲ್ಲಿ ಇದು ಮೈಸೂರಿನಲ್ಲಿ ಬಂದಿರತಕ್ಕಂಥದ್ದು. ಸೊ ಅದು 5 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ಕೆ ಕೈಗಾಗಿರ್ತಕ್ಕಂಥ ನೋಡಿದ್ರೆ ಹರಿಪ್ರಸಾದ್ ಅವರಿಗೆ ಒಂದು ರೀತಿಯಲ್ಲಿ ಅಗ್ನಿಕುಂಡಕ್ಕೆ ಬಿದ್ರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡುಬರ್ತದೆ. ಯಾಕೆಂತ ಹೇಳಿದ್ರೆ 2028ರ ಚುನಾವಣೆಯನ್ನ ಮುಂದಲಾಚನೆಯನ್ನ ಇಟ್ಕೊಂಡು ಹರಿಪ್ರಸಾದ್ ಅವ್ರನ್ನ ಈ ಒಂದು ಗದ್ದಿಗೆಯಲ್ಲಿ ಕೂರಿಸಿರ್ತಕ್ಕಂಥದ್ದು. SIR ಏನಾದ್ರೂ ಫೈಲೂರ್ ಆಯ್ತು ಅಂತ ಹೇಳಿದ್ರೆ ಆ ಎಲ್ಲಾ ಹೊಣೆಗಾರಿಕೆಯನ್ನ, ಎಲ್ಲಾ ಜವಾಬ್ದಾರಿಗಳನ್ನ ಹೊರಬೇಕಾಗ್ತದೆ ಹರಿಪ್ರಸಾದ್ ಅವರು. ಈ ಒಂದು ಕಾರಣದಿಂದಾಗಿಯೇ ಈ ಒಂದು SIRಗೆ ಈಗಿಂದಲೇ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, SIRನ ಯಾವ ರೀತಿ ಜಾರಿ ಮಾಡುವಂತಹ ನಿಟ್ಟಿನಲ್ಲಿ ಕೆಳಹಂತದ ಕಾರ್ಯಕರ್ತರು ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹರಿಪ್ರಸಾದ್ ಅವರು ಕಾರ್ಯಕರ್ತರುಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಹರಿಪ್ರಸಾದ್ ಅವರಿಗೆ ಒಂದು ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬೋದು ಶರತ್. ಯಾಕೆಂತ ಹೇಳಿದ್ರೆ SIR ಅಂತಕ್ಕಂಥದ್ದು ಬೂತ್ ಮಟ್ಟದಲ್ಲಿ ನಡೀತಕ್ಕಂತಹ ಕಾರ್ಯವಾಗಿರೋದ್ರಿಂದ ಸೊ ಕಾರ್ಯಕರ್ತರುಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗ್ತದೆ ಶರತ್. ಎಸ್, ಫೈನ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ಡೀಟೇಲ್ಸ್ಗಾಗಿ. ನೋಡಿ, ಇದು ಒಂದು ಕಡೆ SIR ವಿರುದ್ಧದ ಹೋರಾಟದ ಮೊದಲ ಹೆಜ್ಜೆ BK ಹರಿಪ್ರಸಾದ್ ಅವ್ರ ಕಡೆಯಿಂದ. ಸೊ ಮುಂದಿನ ದಿನಗಳಲ್ಲಿ SIR ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುತ್ತೆ ಅವರ ಹೋರಾಟ ಅನ್ನೋದನ್ನು ಕಾದ್ ನೋಡಬೇಕು.